ಹಾಯ್ ವೀಕ್ಷಕರೇ, ಇವತ್ತಿನ ನನ್ನ ರೆಸಿಪಿ ಎಗ್ ಕರಿ ಅಥವಾ ಎಗ್ ಮಸಾಲ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಪರೋಟ, ಚಪಾತಿ ಏನಾದರೂ ಈವ್ನಿಂಗಲ್ಲಿ ನೀವು ಮಾಡ್ಕೊಂಡು ತಿಂತೀರಾ ಅಂತಾದರೆ ಈ ಥರ ಒಂದು ಗ್ರೇವಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದಂತ ನೋಡುವಾನ. ಇಲ್ಲಿ ನಾನು ಎಗ್ಗನ್ನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ತಣ್ಣೀರಲ್ಲಿ ಹಾಕ್ಕೊಂಡ್ಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗೆದು ಬೇರ್ಪಡಿಸಿದ್ದೇನೆ. ಒಂದೊಂದಾಗಿ ಎಲ್ಲ ಸಿಪ್ಪೆಗಳನ್ನು ತೆಗೆದಿಟ್ಕೊಳ್ಳಿ. ಎಗ್ ರೆಸಿಪಿನ ನಾನು ತುಂಬಾ ಕಮ್ಮಿ ಹಾಕಿದ್ದೆ, ಬಟ್ ಈ ಥರ ನೀವು ಎಗ್ ರೆಸಿಪಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಗ್ಗಲ್ಲಿ ತುಂಬ ಥರದ ರೆಸಿಪಿ ಇದೆ, ಯಾವ ಥರ ಮಾಡಿದ್ರೂ ಅದು ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಕಂಪ್ಲೀಟಾಗಿ ಎಲ್ಲ ತೆಗೆದಿಟ್ಟಿದ್ದೇನೆ. ಅದರಲ್ಲಿ ಸಣ್ಣ ಸಣ್ಣ ಗೆರೆ ಟೈಪ್ ಹಾಕ್ತಿದ್ದೆ. ನಾವು ಫಿಶ್ ಫ್ರೈಗೆಲ್ಲ ಹಾಕ್ತೇವಲ್ಲ, ಹಾಗೆಯೇ ಎಗ್ಗಿಗೂ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಪಾನ್ಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಅದಕ್ಕೆ ಅರಿಶಿನ ಹುಡಿನ ಹಾಕ್ತಿದ್ದೇನೆ. ಇದಾದ ನಂತರ ಆ ಎಗ್ ಸ್ವಲ್ಪ ಕಲರ್ ಬರಲಿ ಅನ್ನೋದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತಿದ್ದೇನೆ. ನನಗೆ ಟೇಸ್ಟಿಗೂ ಆಗುತ್ತೆ, ಇವನ್ ಕಲರಿಗೂ ಆಗುತ್ತೆ. ಅದು ಫುಲ್ಲು ಎಣ್ಣೆಲಿ ಕರಗಿದ ಮೇಲೆ ನಾವೇನು ಸಣ್ಣ ಸಣ್ಣ ಗಚ್ಚುಗಳು ಹಾಕ್ಕೊಂಡಿದ್ವಿ ಎಗ್ಗನ್ನ, ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಒಂದು ನಮ್ಮ ಗ್ರೇವಿಯಲ್ಲಿ ಎಗ್ ಬಿಟ್ಕೊಳ್ಳೋದಿಲ್ಲ, ಮತ್ತು ನಾನಿಲ್ಲಿ ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಅದು ಸ್ವಲ್ಪ ಎಳ್ಕೊಳ್ಳುತ್ತೆ ಒಳಗೆ, ಇಲ್ಲದಿದ್ದರೆ ಎಗ್ಗು ಸಪ್ಪೆಲ್ಲ, ಮತ್ತು ಮೇಲ್ಗಡೆ ಕೋಟಿಂಗ್ ಏನಿದೆ ಅದು ಗಟ್ಟಿಯಾಗಿ ಬರುತ್ತೆ. ಆ ಎಗ್ಗನ್ನೆಲ್ಲ ತೆಗೆದ್ಬಿಟ್ಟು ಉಳಿದಿರುವಂಥ ಎಣ್ಣೆಗೆ ಸ್ವಲ್ಪ ಆನಿಯನ್ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಹಾಕ್ತಾಯಿದ್ದೇನೆ. ಇಲ್ಲಿ ಮೀಡಿಯಮ್ ಸೈಜ್ನ 2 ಆನಿಯನ್ನ ತಗೊಂಡಿದ್ದೇನೆ. ಆಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿ, 2 ಪೀಸು ಶುಂಠಿ, ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ತುಂಬ ಫ್ರೈ ಆಗಬೇಕಂತಿಲ್ಲ, ಬಾಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದು ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ನಾನು ಗೋಡಂಬಿನ ಆ್ಯಡ್ ಮಾಡ್ತಿದ್ದೇನೆ ಕ್ರೀಮಿನೆಸ್ಗೋಸ್ಕರ. ಅದಾದ ನಂತರ ಹೆಚ್ಚಿರ್ತಕ್ಕಂಥ ಟೊಮೊಟೊ, ಇಲ್ಲಿ ನಾನು ದೊಡ್ಡ ಸೈಜ್ ಟೊಮೊಟೊ ಒಂದು ತಗೊಂಡಿದ್ದೇನೆ. ಇಲ್ಲಿ ಖಾರಕ್ಕೆ ತಕ್ಕಾಗಿ ಇದು ಗಿಡ್ಡ ಮೆಣಸು ಅಂತ ಕರಿತೇವೆ, ಅದು ಹಾಕ್ತಿದ್ದೇನೆ. ಮತ್ತೊಂದು 3 ಉದ್ದ ಮೆಣಸು. ಜಾಸ್ತಿ ಖಾರ ಕೂಡ ಬೇಡ, ಜಾಸ್ತಿ ಸಪ್ಪೆ ಕೂಡ ಆದರೂ ಒಳ್ಳೆಯದಾಗೋದಿಲ್ಲ. ಇದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಇದು ಫ್ರೈ ಆಗ್ತಾ ಬರ್ತಿದೆ. ಇದು ಫ್ರೈ ಆದಮೇಲೆ ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ಇದು ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ, ನಿಮಗೆ ಚೆನ್ನಾಗಿ ಫ್ರೈ ಆಗಬೇಕಂತ ಏನಿಲ್ಲ. ಇದು ಗ್ರೈಂಡ್ ಮಾಡಲಿಕ್ಕಿರೋ ಮಸಾಲೆ ಆಗಿದ್ದರಿಂದ ನಾನು ಪುದೀನ ಸೊಪ್ಪು ಮತ್ತು ಇದನ್ನು ಕಟ್ ಮಾಡ್ಕೊಳ್ಳಿಲ್ಲ, ಕೊತ್ತಂಬರಿ ಸೊಪ್ಪನ್ನ ಹಾಗೆಯೇ ಹಾಕಿಬಿಟ್ಟಿದ್ದೇನೆ. ನೋಡಿ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಬೇಗ ಬಾಡಿ ಹೋಗಿಬಿಡುತ್ತೆ. ನೋಡಿ, ಎಷ್ಟಿತ್ತು ಎಷ್ಟು ಸ್ವಲ್ಪ ಆಗೋಯ್ತು. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಗರಂ ಮಸಾಲ ಡ್ರೈ, ನಾವು ಏನಾಗ್ತೀವಿ ಚಕ್ಕೆ, ಸೋಂಪು, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕ್ಕೊಂಡು ಅದರ ಮೇಲೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ನಾವು ಆಮ್ಲೆಟ್ಗೆಲ್ಲ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಗ್ರೇವಿಯಲ್ಲಿ ಆ ಈರುಳ್ಳಿ ಫ್ಲೇವರ್ ಸಿಗಬೇಕಂದ್ರೆ ಜಾಸ್ತಿ ಫ್ರೈ ಮಾಡಬಾರ್ದು. ಈಗ ಉಪ್ಪೆಲ್ಲ ಹಾಕ್ಕೊಂಡ್ಬಿಟ್ರೆ ಈರುಳ್ಳಿ ಕರ್ಗೋಗ್ಬಿಡುತ್ತೆ, ಆ ಥರ ಎಲ್ಲ ಕರಗಿಸಲ್ಬಾರ್ದು. ಜಸ್ಟ್ ಅದನ್ನು ಬೇಯಿಸ್ಕೊಂಡು ಬಿಡಬೇಕಷ್ಟೆ, ನಮಗೆ ಗ್ರೇವಿಯಲ್ಲಿ ಅದು ಸಿಗ್ತಾ ಹೋಗಬೇಕು. ಈಗ ನಾನೇನು ಅದು ಫ್ರೈ ಮಾಡಿರೋ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಆ ಮಸಾಲೆನ ಈಗ ಇದಕ್ಕೆ ಆ್ಯಡ್ ಮಾಡಿದೆ. ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಕೊಂಡ್ಬಿಡಿ. ನಾನು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ.
ನೋಡಿ ಆಲ್ರೆಡಿ ಚೆನ್ನಾಗಿ ಕುದೀತಾ ಇದೆ, ಕುದ್ಕೊಂಡು ಲೈಟಾಗಿ ಎಣ್ಣೆ ಬಿಡ್ತಾ ಇದೆ. ಸೊ ಅಷ್ಟರವರೆಗೆ ಏನು ಕುದಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ದಪ್ಪನೇ ಇಡೀ ಗ್ರೇವಿ ಇದು, ಯಾಕಂದರೆ ತುಂಬ ತೆಳುವಾಗಿಬಿಟ್ರೆ ಚೆನ್ನಾಗಾಗುತ್ತೆ. ಈವನ್ ನಮಗೆ ನಾನಿಲ್ಲಿ ಪರೋಟ ಮಾಡಿದ್ದೆ, ಪರೋಟ ಜೊತೆಗೆ ಬಾಯ್ಲ್ಡ್ ರೈಸ್ ಜೊತೆಗೆ ಸ್ವಲ್ಪ ತಿಕ್ಕ ಗ್ರೇವಿನೇ ತುಂಬಾ ಚೆನ್ನಾಗಿ ಆಗುತ್ತೆ. ಇದಾದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಎಗ್, ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಎಗ್ಗಿದು ಮೇಲ್ಗಡೆ ಕೋಟಿಂಗ್ ಏನಿದೆ ಅದು ಸ್ವಲ್ಪ ಫ್ರೈ ಆಗಿ ಕ್ರಿಸ್ಪಿ ಟೈಪ್ ಬಂದಿರುತ್ತೆ. ಸೊ ಇಷ್ಟು ಹಾಕ್ಕೊಂಡ್ರೆ ಆಗೋಗ್ಬಿಡುತ್ತೆ. ಅದರ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ನಿಮ್ಮ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ನಮ್ಮ ಎಗ್ ಕರಿ ಅಥವಾ ಎಗ್ ಮಸಾಲ ರೆಡಿ ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು, ಅಲ್ಟಿಮೇಟಾಗಿ ಬರುತ್ತೆ. ನಿಮಗೆ ಯಾವುದೇ ರೀತಿ ಚಿಕನ್ ಗ್ರೇವಿ ಆ ಥರ ಇದಕ್ಕೆ ಚಿಕನ್ ಗ್ರೇವಿ ಕೂಡ ಹಾಕ್ಬೋದು, ಬಟ್ ಈ ಎಗ್ ಗ್ರೇವಿ ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಯಾವುದ್ರೊಟ್ಟಿಗೆ ಬೇಕಾದರೂ ಟೇಸ್ಟ್ ಮಾಡ್ಬೋದು. ನೀವು ಕೂಡ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಆಗಿದೆ ಅಂತ. ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.